ಹಲೋ ಸ್ನೇಹಿತರೆ, ಎಂದಿನಂತೆ ನನ್ನ ವಿಡಿಯೋಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಷಯವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇದುವರೆಗೆ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ವಿಷಯವನ್ನು ಮುಂದುವರಿಸ್ತೀವಿ. ನಿರೀಕ್ಷೆಯಂತೆಯೇ ಮೊದಲೇ ನಾವೊಂದು ವಿಡಿಯೋ ಮಾಡಿದ್ದೆ. ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರಿಗೆ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಡಲಿಕ್ಕೆ ಹೊರಟಿದೆ ಅಂಥೇಳಿ ವಿಡಿಯೋ ಮಾಡಿದ್ದೆ. ಅದೇ ರೀತಿ ಈಗ ಕ್ಲೀನ್ ಚೀಟ್ ಕೊಟ್ಟಿದೆ ಹಾಗೂ ನ್ಯಾಯಾಲಯಕ್ಕೆ ಇನ್ನೇನು ಸಲ್ಲಿಕೆ ಮಾಡುತ್ತದೆ ಅನ್ನುವುದು ಅಧಿಕೃತವಾಗಿ ಸುದ್ದಿಯಾಗಿದೆ. ಭೈರತಿ ಸುರೇಶ್ ಅವರು ರಾತ್ರೋರಾತ್ರಿ ಹೋಗಿ ಹೆಲಿಕಾಪ್ಟರ್ ಮೇಲೆ ಸಾಕ್ಷ್ಯ ನಾಶಪಡಿಸಿದರು ಮೂಡಾ ಹಗರಣದ ಅನ್ನೋದು ಸುದ್ದಿಯಾಗಿತ್ತು. ಅದಕ್ಕಿಂತ ಹೆಚ್ಚಿಗೆ ಮೂಡಾ ಹಗರಣ ನಡೆದಿದೆ ಅನ್ನಲಿಕ್ಕೆ ಹಾಗೂ ಜನರಿಗೆ ಅದರ ಕುರಿತು ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬದ ಪಾತ್ರದ ಕುರಿತು ಸಂಶಯ ಬರಲಿಕ್ಕೆ ಮುಖ್ಯ ಪಾಯಿಂಟ್ ಅಂದರೆ ಇದನ್ನು ಮಾಡಿದ್ದು ಏನಪ್ಪ ಅಂತಂದರೆ ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದು. ಅವರ ಪತ್ನಿ ಪಾರ್ವತಿಯವರು ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದು. ಆವಾಗಿನಿಂದ ಈ ಹಗರಣ ನಡೆದಿದೆ ಅನ್ನೋದು ರಾಜ್ಯದ ಜನರಿಗೆ 100% ಗೊತ್ತಾಗುತ್ತೆ. ಈಗ ಲೋಕಾಯುಕ್ತದ ತನಿಖೆಯಲ್ಲಿ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಸಿದ್ದರಾಮಯ್ಯನವರ ಕುಟುಂಬದ 3 ಜನರ ವಿರುದ್ಧ ಯಾವುದೇ ಆರೋಪಗಳಿಲ್ಲ ಹಾಗೂ ಇದು ತಪ್ಪಿತಸ್ಥ ಅನ್ನಲಿಕ್ಕೆ ಯಾವುದೇ ಹಗರಣ ನಡೆಯಲಿಲ್ಲ, ಸಾಕ್ಷ್ಯ ದೊರಕಿಲ್ಲ ಅನ್ನೋ ರೀತಿಯಲ್ಲಿ ಲೋಕಾಯುಕ್ತ ಹೇಳಿದ್ದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ದರಿಂದ ಅವರು ಪ್ರಭಾವ ಬೀರಿದ್ದಾರೆ ಅಂತಲೇ ಜನರ ಅಭಿಪ್ರಾಯವಾಗಿದೆ. ಹೆಚ್ಚಾಗಿ ಇಂತಹ ಘಟನೆಗಳಲ್ಲಿ ತಮ್ಮ ಮೇಲೆ ಆಪಾದನೆ ಬಂದ ತಕ್ಷಣ ರಾಜೀನಾಮೆ ಕೊಡುವುದು ಅವರ ನೈತಿಕತೆ ಹಾಗೂ ಜವಾಬ್ದಾರಿ. ಈ ಹಿಂದಕ್ಕೆ ರಾಮಕೃಷ್ಣ ಹೆಗಡೆ ಅವರು ಮುತ್ಸದ್ದಿ ರಾಜಕಾರಣಿಯಾಗಿದ್ದರು ರಾಜ್ಯದಲ್ಲಿ. ಅವ್ರ ಮೇಲೆ ಈ ರೀತಿ ಆಪಾದನೆ ಬಂದಾಗ ಬೇರೆ ಯಾವುದೋ ಒಂದು ಪ್ರಕರಣದಲ್ಲಿ ಆಪಾದನೆ ಬಂದ ತಕ್ಷಣ ರಾಜೀನಾಮೆ ಕೊಟ್ಬಿಟ್ಟಿದ್ರು ಅವರು. ಆ ರೀತಿ ರಾಜಕಾರಣಿಗಳು ಈಗೆಲ್ಲಿ, ಆ ರೀತಿ ಆದರ್ಶದ ಜನರು ಈಗೆಲ್ಲಿ? ಯಾಕೆಂತಂದರೆ ಸಿದ್ದರಾಮಯ್ಯನವರು ಲೋಕಾಯುಕ್ತದ ವಿಚಾರಣೆಯನ್ನು ತಾವೇ ನಿಗದಿಪಡಿಸ್ಕೊಂಡು ಹೋಗಿದ್ರು ಅನ್ನೋದು ಆದ ರೀತಿಯೂ ಬಹಳಷ್ಟು ಸುದ್ದಿಯಾಗಿತ್ತು. ಆನಂತರ ಅವರು ಅಧಿಕಾರಿಗಳು ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ಯಾವ ರೀತಿ ಪ್ರಶ್ನೆ ಕೇಳೋಕ್ಕಾಗತ್ತೆ, ಎಷ್ಟು ಒತ್ತಡ ಹೇರೋಕ್ಕಾಗತ್ತೆ ಅವರ ಮೇಲೆ? ಒತ್ತಡ ಅಂದರೆ ಮೂಡಾ ಹಗರಣದ ಕುರಿತು ಕ್ರಾಸ್ ಕ್ವಶನ್ ಎಲ್ಲ ಕೇಳೋಕ್ಕಾಗತ್ತಾ? ಒಬ್ಬರು ಸ್ವತಃ ಮುಖ್ಯಮಂತ್ರಿಗಳೇ ಬಂದು ಎದುರಿಗೆ ಕುಂತಾಗ ಅವರ ಕೈಯಲ್ಲೇ ಇರುವ ಲೋಕಾಯುಕ್ತ ಅಧಿಕಾರಿಗಳು ಈ ರೀತಿ ಪ್ರಶ್ನೆ ಕೇಳೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಅದಕ್ಕಾಗಿ ನಾನೇನು ಹೇಳೋದು ಅಂತಂದರೆ, ಈ ಹಗರಣ ನಡೆದಿದೆ ಅನ್ನೋದು ಜನರಿಗೆ ಹಲವಾರು ವಿಷಯಗಳಿಂದ ಸಾಬೀತಾದರೂ ಲೋಕಾಯುಕ್ತದ ಪ್ರಕಾರ ಈ ಹಗರಣ ನಡೆದಿಲ್ಲ, ಸಾಕ್ಷ್ಯ ಸಿಗಲಿಲ್ಲ. ಹಗರಣ ನಡೆದಿಲ್ಲ ಅನ್ನೋದಕ್ಕಿಂತ ಲೋಕಾಯುಕ್ತದ ಪ್ರಕಾರ ಸಾಕ್ಷ್ಯ ಸಿಗಲಿಲ್ಲ, ಹಾಗೆ ಇಟ್ಕೊಳ್ಳೋದು. ಒಂದು ಕಡೆ ಇದಾಯಿತು. ಇನ್ನೊಂದು ಕಡೆ ಅಕಸ್ಮಾತ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಮುಡಾ ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ತಪ್ಪಿತಸ್ಥ ಎಂದು ಲೋಕಾಯುಕ್ತ ಅಕಸ್ಮಾತ್ ವರದಿ ಮಾಡಿದರೆ DKಶಿ ಬಣದವರಿಗೆ ಒಳಗೆ ಖುಷಿ ಆಗ್ತಿತ್ತು, ಮೇಲುಗೈನೂ ಆಗ್ತಿತ್ತು. ಬಟ್ ಇವಾಗ ಸಿದ್ದು ಬಣದವರಿಗೆ ಇನ್ನಷ್ಟು ಪವರ್ ಬಂದಂಗಾಗಿದೆ. ಇನ್ನಷ್ಟು ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಇದು ಮಾಡಲಿಕ್ಕೆ, ಬೇಡಿಕೆ ಇಡಲಿಕ್ಕೆ, ಹೈಕಮಾಂಡ್ ಮೇಲೆ ಒತ್ತಡ ಹೇರಲಿಕ್ಕೆ ಮತ್ತಷ್ಟು ಶಕ್ತಿ ಬಂದಂತಾಗಿದೆ ಅನ್ನೋದು ಸುಳ್ಳಲ್ಲ. ಆದರೆ DK ಶಿವಕುಮಾರ್ ಅವರು ಮಾತ್ರ ಪ್ರತಿಯೊಂದು ಹಂತದಲ್ಲೂ ಹಲವು ಬಾರಿ ಒಂದೊಂದೇ ಹೆಜ್ಜೆಯನ್ನು ಕಾಂಗ್ರೆಸ್ನಿಂದ ದೂರ ಇಡ್ತಾ ಇದ್ದಾರೆ. ಯಾಕೆ ಅಂತಂದರೆ, ಮೊದಲನೇದಾಗಿ ಕುಂಭಮೇಳಕ್ಕೆ ಹೋಗಿದ್ದು, ಎರಡನೇದಾಗಿ ಮೋದಿ ಅಮಿತ್ ಶಾರನ್ನು ಭೇಟಿಯಾಗಿದ್ದರು ಅನ್ನಲಾಗಿತ್ತು, ಯೋಗಿ ಆದಿತ್ಯನಾಥ್ ಅವರನ್ನು ಭೇಟಿಯಾಗಿದ್ದರು. ಇವರು 3 ಜನ BJP ಅವರು, ಕಟ್ಟ BJP ಅವರು. ಆನಂತರ ಇವರು ರಾಜಣ್ಣವರು ಪೊಲೀಸರ ಮೇಲೆ ಗೂಬೆ ಕೂರಿಸಿದಾಗ ಉದಯಗಿರಿ ಗಲಭೆಯಲ್ಲಿ ಪೊಲೀಸರ ನಡೆಯನ್ನು ಸಮರ್ಥಿಸಿಕೊಂಡು ರಾಜಣ್ಣವರಿಗೆ ಟಾಂಗ್ ನೀಡಿದ್ದರು. ಆನಂತರ ನಿನ್ನೇನೋ ರಾಜಸ್ಥಾನದಲ್ಲಿ ಹೋಗಿ ಮೋದಿಯವರ ಭಾವಚಿತ್ರದ ಎದುರಿಗೆ ನಿಂತು ಅದೇನೋ ಯೋಜನೆಯನ್ನು ಮಾತಾಡಿದ್ರಂತೆ. ಆವಾಗ ಅವರು ಪ್ರಯಾಗ್ರಾಜಲ್ಲಿ ಗಂಗೆ ಮಲಿನಗೊಂಡಿದೆ ಅನ್ನೋದಕ್ಕೆ ನಿಮ್ಮ ಅಭಿಪ್ರಾಯನ ಅಂತ ಕೇಳಿದಾಗ, ಮಾಧ್ಯಮದವ್ರು ಕೇಳಿದಾಗ ನೋ ಕಮೆಂಟ್ಸ್ ಅಂತ ಹೇಳಿದ್ರಂತೆ. ಅಂದರೆ
ಹೆಚ್ಚಾಗಿ ಕಾಂಗ್ರೆಸ್ನಲ್ಲಿ ಪ್ರಬಲವಾಗಿ ಇದ್ದವರು ಅಥವಾ ಕಾಂಗ್ರೆಸ್ನಲ್ಲಿ ಇರೋರು ಈ ರೀತಿ ಹೇಳಿಕೆ ಕೊಡುವುದನ್ನು ನಾವು ಎಲ್ಲೂ ಗಮನಿಸಿಲ್ಲ. ಅಗದಿ ರೇರ್ ಅಂತ ಹೇಳ್ಬೋದು. ಇದರ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಹೈಕಮಾಂಡ್ಗೆ ಸೆಡ್ಡು ಹೊಡೆದು, ನೀವು ನನ್ನ ಕುರಿತು ಕಾಳಜಿ ತೋರದೇ ಇದ್ದರೆ, ನನ್ನ ಆಸೆ ಬೇಡಿಕೆ ಈಡೇರಿಸದೇ ಇದ್ದರೆ ನನ್ನ ದಾರಿ ನನಗೆ ಅನ್ನೋದನ್ನು ಕಠಿಣವಾಗಿ ಹೇಳಿದ್ದಾರೆ, ಕಠಿಣವಾಗಿ ಎಚ್ಚರಿಸಿದ್ದಾರೆ ಕಾಂಗ್ರೆಸ್ ಹೈಕಮಾಂಡನ್ನು ಅಂತ ನಾನು ಅಭಿಪ್ರಾಯಪಡ್ತೀನಿ. ಒಟ್ಟಿನಲ್ಲಿ ನಿರೀಕ್ಷೆಯಂತೆ ಮೂಢ ಹಗರಣ ಈ ರೀತಿ ಸದ್ಯಕ್ಕೆ ಸಿದ್ದರಾಮಯ್ಯನವರು ನಿರ್ದೋಷಿ ಅಂತ ಸಾಕ್ಷ್ಯ ಇಲ್ಲ ಅವರ ವಿರುದ್ಧ ಅಂಥೇಳಿ ಯಾವ ರೀತಿ ಬಂದಿದೆ ತನಿಖಾ ವರದಿ, ಸಿದ್ದರಾಮಯ್ಯ ಹಾಗೂ ಅವರ ಬೆಂಬಲಿಗರಿಗೆ ಭಾರಿ ಶಕ್ತಿ ಕೊಟ್ಟರೆ ಡಿ ಕೆ ಶಿವಕುಮಾರ್ ಅವರ ಬಳಗಕ್ಕೆ ಸ್ವಲ್ಪ ಹಿನ್ನಡೆಯಾಗಿದೆ ಅಂತ ನಾನು ಅಭಿಪ್ರಾಯಪಡ್ತೀನಿ. ಸ್ನೇಹಿತರೆ, ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಎಂದಿನಂತೆ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಹಾಜರಾಗ್ತೀನಿ. ಜೈ ಹಿಂದ್, ಲವ್ ಯು ಗೈಸ್.